ಸ್ನೇಹಿತರೆ ನಮಸ್ಕಾರ, ನಾನು ರಾಜ್ ಓಟೂರ್. ಲಿಸನ್ ಮೈ ಸ್ಟೋರಿಗೆ ಸ್ವಾಗತ, ಸುಸ್ವಾಗತ. ಐ ಗೆಸ್ ಈ ನನ್ನ ಮಾತನ್ನು ನೀವು ಕೂಡ ಒಪ್ಕೊಳ್ತೀರಿ ಅನ್ಕೋತೀನಿ. ಲೈಫ್ ಈಸ್ ಎ ಟೀಚರ್. ಈ ಟೀಚರು ಕ್ಲಾಸ್ ರೂಮಲ್ಲಿ ಪಾಠ ಹೇಳೋದಿಲ್ಲ, ಆದರೆ ಅನುಭವಗಳನ್ನು ಕಲಿಸುತ್ತೆ. ಅನುಭವಗಳ ಸರಣಿಯೇ ಒಂದು ಜೀವನ ಅಲ್ವಾ. ಒಂದು ಅನುಭವದಿಂದ ಕಲಿತಂಥ ಪಾಠ ಇನ್ನೊಂದು ಘಟನೆಯಲ್ಲಿ ಸರಿಯಾಗಿ ಅಪ್ಲೈ ಮಾಡಿದರೆ ಖಂಡಿತವಾಗಿಯೂ ಹಿಂದೆ ಮಾಡಿದಂಥ ತಪ್ಪನ್ನು ಮಾಡದೇ ಇರೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಒಳ್ಳೆಯ ಯಶಸ್ಸನ್ನು ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಮತ್ತೆ ಅದೇ ತಪ್ಪುಗಳನ್ನು ಮಾಡ್ತಾ ಮನುಷ್ಯ ಅಲ್ಲೇ ಉಳಿತಾನೆ. ಇದು ಲೈಫ್ ಪ್ರತಿಯೊಬ್ಬ ಮನುಷ್ಯನಿಗೆ ಕಲಿಸ್ತಕ್ಕಂಥ ಬೇಸಿಕ್ ಪಾಠ. ಆದರೆ ನಮ್ಮ ಸ್ಕೂಲು ಅಥವಾ ಕಾಲೇಜ್ನಲ್ಲಿ ಕಲಿತಕ್ಕಂಥ ಶಿಕ್ಷಣ ಎಂಥದ್ದು? 4 ವರ್ಷದ ಮಗುಗೆ ಒಂದು ಕ್ಲಾಸ್ ರೂಮಲ್ಲಿ ಬೋರ್ಡ್ ಇಟ್ಕೊಂಡು ಬೆಂಕಿ ಅಂದ್ರೇನು, ಹೀಟ್ ಅಂದ್ರೇನು ಅಂತ ಚಿತ್ರ ಸಮೇತ 2 ತಾಸು ಹೇಳಿದ್ಮೇಲೆ ಆ ಮಗು ಮನೆಗೆ ಬರುತ್ತಂತೆ. ಅಪ್ಪ ಗಾಡಿ ಮೇಲೆ ಬಂದು ಸ್ಕೂಟ್ ನಿಲ್ಲಿಸ್ತಾನೆ. ಓಡೋಗಿ ಗಾಡಿ ಎತ್ಕೋಬೇಕಂತ ಸೈಲೆನ್ಸರ್ ಮೇಲೆ ಕಾಲಿಡುತ್ತೆ. ಚುರುಕ್ಕಂತ ಸುಟ್ಟ ತಕ್ಷಣ ಕಿಟಾರ್ ಅಂತ ಮಗು ಕಿರ್ಚುತ್ತೆ. ಅಲ್ಲಿಗೆ ಸ್ಕೂಲಲ್ಲಿ 2 ತಾಸು ಕಲಿಸಿದಂಥ ಆ ಥಿಯರಿ ವೇಸ್ಟ್ ಆದಂತೆ ಅಲ್ವಾ. ಅಂದರೆ ನಮಗೆ ಥಿಯರಿ ಆಗಿ ಏನೇನು ಕಲಿಸ್ಬೇಕು ಅದೆಲ್ಲವೂ ಕಲಿಸ್ತಾ ಇದ್ದಾರೆ, ಅದೆಲ್ಲವೂ ತಿಳ್ಕೊಳ್ತಾ ಇದ್ದೀವಿ. ಬಟ್ ಪ್ರಾಕ್ಟಿಕಲ್ ಆಗಿ ಅದು ಸಿಗ್ತಾ ಇಲ್ಲ ನಮ್ಮ ಸ್ಕೂಲ್ ಮತ್ತು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ. ಇದು ಒಂದು ಸಣ್ಣ ಉದಾಹರಣೆ ಅಷ್ಟೇ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ಕೂಲ್ ಮತ್ತು ಕಾಲೇಜಿನಲ್ಲಿ ಕಲಿತಕ್ಕಂಥ ಶಿಕ್ಷಣ ಜೀವನದಲ್ಲಿ ಉಪಯೋಗ ಆಗಲ್ಲ. ನೋಡಿ ಎಂಥ ವಿಚಿತ್ರ. ಕೆಲಸ ಕೊಡೋ ಇಂಡಸ್ಟ್ರಿಗೆ ಬೇಕಾದಂಥ ಸ್ಕಿಲ್ ಸೆಟ್ಸೇ ಬೇರೆ, ಕಾಲೇಜ್ನಲ್ಲಿ ಕಲಿಸ್ತಕ್ಕಂಥ ಪಠ್ಯಕ್ರಮ ಮತ್ತು ಅಲ್ಲಿಯ ಪಾಠಗಳೇ ಬೇರೆ. ಪೊಲಿಟಿಕಲ್ ಸೈನ್ಸಲ್ಲಿ ರ್ಯಾಂಕ್ ಪಡೋಂಥ ವಿದ್ಯಾರ್ಥಿ ಒಂದು ಗ್ರಾಮ ಪಂಚಾಯತಿಯ ಎಲೆಕ್ಷನ್ ಗೆಲ್ಲೋಕೆ ಆಗಲ್ಲ. ಹಾಗಾದರೆ ನೀವು ಹೇಳ್ಬೋದು ಅದೇ ಬೇರೆ ಇದೇ ಬೇರೆ. ಸೊ ಕಲಿಯುವಂಥದ್ದು ಮತ್ತು ನಮ್ಮ ಜೀವನಕ್ಕೆ ಬೇಕಾದಂಥ ಬೇರೆ ಬೇರೆ ಆದರೆ ನಾವು ಯಾಕೆ ಇಷ್ಟೊಂದು ದುಡ್ಡು ಮತ್ತು ಟೈಮನ್ನು ವೇಸ್ಟ್ ಮಾಡ್ತೀವಿ ಈ ನಮ್ಮ ಥಿಯರಾಟಿಕಲ್ ಶಿಕ್ಷಣದಲ್ಲಿ? ಕಲಿತದ್ದು ಜೀವನದಲ್ಲಿ ಉಪಯೋಗ ಆಗಲಿಲ್ಲ ಅಂದರೆ ಕಲಿಬೇಕು ಯಾಕೆ? ಇದು ನಮ್ಮ ದೇಶದ ಸಮಸ್ಯೆ ಅಲ್ಲ, ಹೆಚ್ಚು ಕಡಿಮೆ ಎಲ್ಲ ದೇಶದಲ್ಲೂ ಈ ಥರದ ಸಮಸ್ಯೆಗಳು ಇದೆ. ಅಂದರೆ ಕಾಲೇಜ್ನಲ್ಲಿ ಕಲಿಸೋದು ಒಂದು, ಹೊರಗಡೆ ಬೇಕಾದಂಥದ್ದು ಇನ್ನೊಂದು. ಇಂಥದ್ದನ್ನೆಲ್ಲ ಹೆಂಗೆ ಸರಿಪಡಿಸ್ಬೋದು ಅಂತ ನಾನು ಗೂಗಲಲ್ಲಿ ಸರ್ಚ್ ಮಾಡಬೇಕಾದ್ರೆ ಎಕ್ಸ್ಪಿಡಿಟ್ ಲರ್ನಿಂಗ್ ಕಾನ್ಸೆಪ್ಟ್ ಅನ್ನೋದು ನನ್ನ ಕಣ್ಣಿಗೆ ಕಾಣ್ತು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಅಂತ ಗೂಗಲಲ್ಲಿ ಸರ್ಚ್ ಮಾಡ್ತಾ ಹೋದಾಗ ಭಾಳಷ್ಟು ವಿಷಯಗಳನ್ನು ಕಲ್ತ್ಕೊಂಡೆ. ಹಾಗೆ ನನ್ನ ಸ್ನೇಹಿತ ವರ್ಗದಲ್ಲಿ ಯಾರಾದರೂ ಇದ್ದಾರಾ ಅಂದಾಗ ನ್ಯೂಯಾರ್ಕ್ನ ನಿವಾಸಿಯಾಗಿರ್ತಕ್ಕಂಥ ಬದರಿ ಅಂಬಟ್ಟಿ ಅವರು ಇದೇ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಿದ್ದಾರೆ. ಇದೇ ಕಾನ್ಸೆಪ್ಟ್ನ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ರೆಗ್ಯುಲರ್ ಕರಿಕ್ಯುಲಮ್ ಅಲ್ಲದೆ ಅಥವಾ ಕೆಲವೊಂದು ವಿದ್ಯಾರ್ಥಿಗಳು ಈ ರೆಗ್ಯುಲರ್ ಕರಿಕ್ಯುಲಮ್ನಲ್ಲಿ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲದೇನೋ ಅಥವಾ ಹಿಂದೆ ಬಿದ್ದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಎಕ್ಸ್ಪಿಡಿಟ್ ಲರ್ನಿಂಗ್ ಕಾನ್ಸೆಪ್ಟ್ನಿಂದ ತುಂಬ ಅನುಕೂಲ ಆಗಿದೆ. ಆ ಮೂಲಕ ಅವ್ರ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ಮುಂದಿನ ವಿದ್ಯಾರ್ಥಿಗಳಿಗೆ ಅಥವಾ ಮುಂದಿನ ಜೀವನದಲ್ಲಿನ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಈ ಲರ್ನಿಂಗ್ ಕಾನ್ಸೆಪ್ಟ್ ಭಾಳ ಉಪಯುಕ್ತವಾಗಿದೆ ಅಂತ ಅವರು ನನ್ನ ಹತ್ರ ಹೇಳ್ತಾಯಿದ್ರು. ಹಾಗಾಗಿ ಏನಿದು ಎಕ್ಸ್ಪಿಡಿಟ್ ಲರ್ನಿಂಗ್ ಕಾನ್ಸೆಪ್ಟ್ ಮತ್ತು ಹೇಗೆ ಸ್ಕೂಲ್ಗಳಲ್ಲಿ ಇಲ್ಲಿನ ಅಂದರೆ ಅಮೇರಿಕಾ ಮತ್ತು ನ್ಯೂಯಾರ್ಕ್ನ ಸ್ಕೂಲ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಬನ್ನಿ ಅಂತ ನಾನು ಬದ್ರಿ ಅವ್ರನ್ನ ಇನ್ವೈಟ್ ಮಾಡಿದೆ. ಅವರು ತಮ್ಮ ಸಮಯವನ್ನು ತೆಗೆದುಕೊಂಡು ನಮ್ಮ ಜೊತೆಗೆ ಎಕ್ಸ್ಪಿಡಿಟ್ ಲರ್ನಿಂಗ್ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ನಮಸ್ಕಾರ ರಾಜ್ ಅವರೇ. ಸೊ ನಾನು ದಾವಣಗೆರೆಯಲ್ಲಿ ಹುಟ್ಟಿದ್ದು, ಬಟ್ ನಮ್ಮ ಅಪ್ಪ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರದ್ದು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇತ್ತು ಅಲ್ಲಲ್ಲೇ ಟ್ರಾನ್ಸ್ಫರ್ ಆಗ್ತಾ ಇತ್ತು ನಮ್ದೇನು. ಕಾಲೇಜ್ ಟೈಮ್ಸ್ ಅಲ್ಲಿ ನಂಗೆ ತುಂಬಾ ಸ್ವಿಮ್ಮಿಂಗ್ ಗೊತ್ತಿತ್ತು. ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅಲ್ಲೇ ನಮ್ಮ ಅಣ್ಣ ಅಂದ್ರಲ್ಲ, ಅವರು ಸದಾಶನಗರ್ ಸ್ವಿಮ್ಮಿಂಗ್ ಪೂಲ್ ಹೋಗ್ತಾ ಇದ್ರು. ಅವ್ರ ಡೈಲಿ ಹೋಗ್ತಾ ಇದ್ರು. ನನಗೆ ಕರ್ಕೊಂಡು ಹೋಗಿ ಅಂದ್ರೆ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ, ಬಟ್ ಯಾವಾಗ್ಲೂ ಒಂದ್ಸರಿ ಮನಸ್ಸು ಮಾಡಿ ಕರ್ಕೊಂಡು ಹೋಗ್ಬಿಟ್ರು. ಅದೇ ನನಗೆ ಆ ಸ್ವಿಮ್ಮಿಂಗ್ ಹುಚ್ಚಿಡಿದಿದ್ದು ತುಂಬಾ ಪ್ರೊಫೆಷನಲ್ ಕೋಚಿಂಗ್ ಎಲ್ಲ ತಗೊಂಡ್ಬಿಟ್ಟೆ. ಅದ್ ತಗೊಂಡ್ಬಿಟ್ಟು ಕಾಂಪಿಟೇಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ವಿನ್ ಆಗ್ಬೇಕು ಮೆಡಲ್ ಅಂತ ತುಂಬಾ ಹುಚ್ಚಿತ್ತು. ಬಟ್ ನನ್ನ ಹೈಟ್ ಕಮ್ಮಿ ಆಗ್ಬಿಡ್ತು. ಆ ತರ ಸ್ವಿಮ್ಮಿಂಗ್ ಕೋಚಿಂಗ್ ಅಲ್ಲಿ ಸಮರ್ ಜಾಬ್ ತರ ಮಾಡಿದೆ. ಅದಾದ್ಮೇಲೆ ಹಂಗೆ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಇಂಟ್ರೊಡ್ಯೂಸ್ ಆದ್ರು. ಸೊ ಅವ್ರು ಹೇಳಿದ್ರು ವಾಟರ್ ಬೇಸ್ಡ್ ಅಡ್ವೆಂಚರ್ ಆಕ್ಟಿವಿಟೀಸ್ ಏನಕ್ಕೆ ಮಾಡಬಾರ್ದು ಅಂತ. ಸೊ ಅಲ್ಲಿಂದ ಕಾರವಾರಗೆ ನಾನು ಬೆಂಗಳೂರಿಂದ ಫಸ್ಟ್ ಕ್ಯಾಂಪ್ ನಡೆದಿತ್ತು, ಜನರಲ್ ತಿಮ್ಮಯ್ಯ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ವೆಂಚರ್ ಅಂತ. ಅಲ್ಲಿಗೆ ಹೋದಾಗ ಅವರು ಅಲ್ಲಿ 10 ಡೇ ವಾಟರ್ ಕ್ಯಾಂಪ್ ಮಾಡಿಸಿದ್ರು. ಅಲ್ಲಿ ರಾಫ್ಟಿಂಗ್, ವಿಂಡ್ ಸರ್ಫಿಂಗ್, ಕಯಾಕಿಂಗ್, ಕೆನೋಯಿಂಗ್ ಅಂತ ಎಲ್ಲ ಮಾಡಿದ್ರು. ಅದು ಪಾರ್ಟಿಸಿಪೇಟ್ ಮಾಡಿದಾಗ ನನಗೆ ಒಂಥರ ಫುಲ್ ಖುಷಿ ಆಗೋಯ್ತು. ನೀರಲ್ಲೇ ಇದ್ದು ಈ ತರ ಎಲ್ಲ ಮಾಡ್ಬೋದಲ್ಲ ಅನ್ಬಿಟ್ಟು ಟ್ರಿಪ್ಸ್ ಹೋಗಕ್ ಶುರು ಮಾಡಿದೆ. ಅಂತರ್ಗಂಗೆಯಲ್ಲಿ ರಾಕ್ ಕ್ಲೈಂಬಿಂಗ್ ಅಂತೆ, ಕೋಲಾರದಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೇವಿಂಗ್ ಅಂತೆ, ಆಮೇಲೆ
ಟ್ರೆಕ್ಕಿಂಗ್ ಬಂದ್ಬಿಟ್ಟು ವೆಸ್ಟರ್ನ್ ಘಾಟ್ಸ್ ಅಲ್ಲಿ, ಆಮೇಲೆ ರಾಫ್ಟಿಂಗ್, ಅದು ತುಂಗಾ ನದಿ ರಾಫ್ಟಿಂಗು, ಕಾವೇರಿಯಲ್ಲಿ ರಾಫ್ಟಿಂಗು, ಆಮೇಲೆ ಸೀತಾ ನದಿ ಹೆಬ್ರಿ ಅಲ್ಲಿ ರಾಫ್ಟಿಂಗ್ ಎಲ್ಲ ಮಾಡಿ ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಅವರು ಯಾರೋ ಒಬ್ರು ನೋಡಿದ್ರು, ಅಮೆರಿಕಾದಲ್ಲಿ ಒಂದು ಮ್ಯಾಗಝಿನ್ ಇತ್ತು, ನ್ಯಾಷನಲ್ ಔಟ್ಡೋರ್ ಲೀಡರ್ಶಿಪ್ ಸ್ಕೂಲ್ ಅಂತ. ಸೊ ಅದು ನನಗೆ ಅಟ್ರಾಕ್ಷನ್ ಆಯ್ತು. ಇದು ಇಂಡಿಯಾದಲ್ಲಿ ಒಂದೇ ಅಲ್ಲ, ಬೇರೆ ದೇಶದಲ್ಲಿ ಅಡ್ವೆಂಚರ್ ತರ ಇದೆ, ಸೊ ಏನಕ್ಕೆ ಟ್ರೈ ಮಾಡ್ಬೋದು ಅಂತ. ನನಗೆ ರಾಫ್ಟಿಂಗ್ ಅಲ್ಲಿ ತುಂಬಾ ಹುಚ್ಚಿ ಇತ್ತಲ್ವಾ, ವಾಟರ್ ಬೇಸ್ಡ್ ಆಕ್ಟಿವಿಟೀಸ್. ಕೊಲರಾಡೋ ರಿವರ್ ಅಲ್ಲಿ ಬಂದ್ಬಿಟ್ಟು ರಾಫ್ಟಿಂಗ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಸೊ ಅದಕ್ಕೆ ಆ ಮ್ಯಾಗಝಿನ್ ನೋಡ್ಬಿಟ್ಟು ಅಪ್ಲೈ ಮಾಡಿದೆ. ನನಗೆ ಸೀಟು ಸಿಕ್ಬಿಡ್ತು. ವೀಸಾಗೆ ಹೋದೆ, ವೀಸಾ ರಿಜೆಕ್ಟ್ ಆಗೋಯ್ತು. ನೀನೇನ್ 14 ದಿವಸಕ್ಕೆ ಅಮೆರಿಕ ಬರ್ತೀಯ ನೀನು, ನಂಬಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ರಿಜೆಕ್ಟ್ ಮಾಡ್ಬಿಟ್ಟು. ಬಟ್ ಆಮೇಲೆ ನೆಕ್ಸ್ಟ್ ಇನ್ನೊಂದು ನಾನ್ ಬಿಡ್ಲಿಲ್ಲ. ನನ್ಗೆ ತುಂಬಾ ಉಚಿತ ಅವಾಗ ವಾಟರ್ ಬೇಸ್ಡ್ ಆಕ್ಟಿವಿಟೀಸ್ ಮಾಡ್ಲೇಬೇಕು ಅಮೆರಿಕಾಗ. ನನ್ಗೆ ಮೇನ್ ಆಗಿ ಅಮೆರಿಕ ಬರ್ಬೇಕಂತ ಇರಲಿಲ್ಲ, ವೈಟ್ ವಾಟರ್ ರಾಫ್ಟಿಂಗ್ ಅದು ರಿವರ್ ಬಗ್ಗೆ ಎಷ್ಟು ಚೆನ್ನಾಗಿ ಓದ್ಬಿಟ್ಟಿದೆ ಅಂದ್ರೆ ಅದು ಮಾಡ್ಲೇಬೇಕು ಅಂದ್ಬಿಟ್ಟು ತುಂಬಾ ಆಸೆ ಇತ್ತು. ಸೆಕೆಂಡ್ ಟೈಮ್ ಹೋದಾಗ ಕಾನ್ಸುಲೇಟ್ ಅಲ್ಲಿ ನಂದು ಅಪ್ಲಿಕೇಶನ್ ಕೊಟ್ಟಿದ್ದೆ ಇದು ವೀಸಾ ಆಫೀಸರ್ ಹತ್ರ. ಅವಾಗ ತಕ್ಷಣ ಫೈರ್ ಡ್ರಿಲ್ ಅನೌನ್ಸ್ ಆಗೋಯ್ತು. ಅಯ್ಯೋ ರಾಮ ಅಂತ ನಾನು. ಸೊ ಅವರು ವೀಸಾ ಕಾನ್ಸುಲೇಟ್ ಆಫೀಸರು, ನನ್ ಲಕ್ ಚೆನ್ನಾಗಿತ್ತೇನೋ ಗೊತ್ತಿಲ್ಲ. ಸೊ ವೀಸಾ ಕಾನ್ಸುಲೇಟ್ ಆಫೀಸರು ಬನ್ನಿ ಪಾರ್ಕಿಂಗ್ ಲಾಟ್ ಅಲ್ಲೇ ಮಾಡೋಣ ಅಂದ್ಬಿಟ್ಟು ಫೇಸ್ ಟು ಫೇಸ್ ಇಂಟರ್ವ್ಯೂ ಅಲ್ಲ. ನನಗೆ ಆಶ್ಚರ್ಯ ಆಗೋಯ್ತು. ಶಿ ವಾಸ್ ವೆರಿ ಮಚ್ ವಿಲ್ಲಿಂಗ್ ಟು ಇದು ಅಂತ. ಸೊ ಅವರು ನನ್ನ ಪೇಪರ್ಸ್ ನೋಡ್ಬಿಟ್ಟು, ಅಲ್ಲ ನೀನು ಕೊಲಾರಡೋ ಹೋಗ್ತಾ ಇದೀಯಾ, ವೈಟ್ ವಾಟರ್ ರಾಫ್ಟಿಂಗ್ ಹೋಗ್ತಾ ಇದೀಯಾ, ಹೌದು ನ್ಯಾಷನಲ್ ಔಟ್ಡೋರ್ ಲೀಡರ್ಶಿಪ್ ಸ್ಕೂಲ್, ಓ ಮೈ ಗಾಡ್ ದಟ್ ಈಸ್ ಮೈ ಫೇವ್ರೇಟ್ ಅಂದ್ಬಿಟ್ಟು ತಗೋ ಅಂದ್ಬಿಟ್ಟು ಕೊಟ್ಟೆ ಬಿಟ್ರು. ನಾನು ಏನ್ ಹೇಳಿ, ಅವ್ರು ಬೇರೆ ಏನು ಪೇಪರ್ಸ್ ನೋಡ್ಲಿಲ್ಲ. ಸೊ ಜಸ್ಟ್ ಬಿಕಾಸ್ ಶಿ ವಾಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಔಟ್ಡೋರ್ ಅಡ್ವೆಂಚರ್ ಬೇಸ್ಡ್ ಆಕ್ಟಿವಿಟೀಸ್, ಸೊ ಶಿ ಜಸ್ಟ್ ಗೇವ್ ಇಟ್ ರೈಟ್ ಅವೇ. ಸೊ ನಾನೊಬ್ನೇ ಫಸ್ಟ್ ಬೆಂಗಳೂರಿಂದ ಫಸ್ಟ್ ಸ್ಟೂಡೆಂಟ್ ಅಲಾಸ್ಕಾದಲ್ಲಿ 30 days ಸೀ ಕಾಯಾಕಿಂಗ್ ಕೋರ್ಸ್. ಅಂಡ್ ಬೇರೆ ಕಡೆಯಿಂದ ಬಂದಿದ್ರು, ಕೆನಡಾಯಿಂದ ಬಂದಿದ್ರು, ಆಮೇಲೆ ಬೇರೆ ಸ್ಟೇಟ್ಸ್ ಇಂದ, ಅಮೆರಿಕಾದಲ್ಲ ಬೇರೆ ಸ್ಟೇಟ್ಸ್ ಇಂದ ಬಂದಿದ್ರು 14 ಜನ ಪಾರ್ಟಿಸಿಪೆಂಟ್ಸ್. ಅದರಲ್ಲಿ 3 ಜನ ಇನ್ಸ್ಟ್ರಕ್ಟರ್ಸ್ ಇದ್ರು. ನಾವು ಫುಲ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಟ್ರೈನಿಂಗ್ ಕೊಟ್ರು, ಕಯಾಕಿಂಗ್ ಹಿಂಗ್ ಮಾಡ್ಬೋದು ಎಲ್ಲ. ಅಕಸ್ಮಾತ್ ಕ್ಯಾಪ್ಸೈಸ್ ಆದ್ರೆ ಏನು, 30 ದಿವಸಕ್ಕೆ ಎಷ್ಟು ಬೇಕೋ ಊಟ ತಿಂಡಿ, ಸ್ಲೀಪಿಂಗ್ ಬ್ಯಾಗ್, ನಮ್ ಕ್ಲೋತ್ಸ್, ಬೇಸಿಕ್ ಹೈಜೀನ್ ಎಲ್ಲ ನಮ್ ಕಯಾಕ್ಸ್ ಅಲ್ಲಿ ತುಂಬಿಸ್ಕೊಂಡ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಟ್ರೈನಿಂಗ್ ಆಯ್ತು. ಅದಾದ್ಮೇಲೆ ಓಷನ್ ಅಲ್ಲಿ ಹೋದ್ವಿ. ಅವತ್ತು ಸ್ಟಾರ್ಟ್ ಆಗಿದ್ದು 26 days. ವಿ ಪ್ಯಾಡಲ್ಡ್ ಅರೌಂಡ್ 220 miles. ಅಲ್ಲಿ ಅನ್ಬಿಲಿಯಬಲ್, ನಾವು 14 ಜನ ಪಾರ್ಟಿಸಿಪೆಂಟ್ಸ್, ಆಮೇಲೆ 3 ಜನ ಇನ್ಸ್ಟ್ರಕ್ಟರ್ಸ್, ಅಂಡ್ ನೋ ಅದರ್ ಹ್ಯೂಮನ್ ಬೀಯಿಂಗ್ಸ್ ಫಾರ್ 26 days. ವಿ ಜಸ್ಟ್ ವೆಂಟ್ ಅಂಡ್ ಎಕ್ಸ್ಪ್ಲೋರ್ಡ್. ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಐ ವಾಸ್ ಏಬಲ್ ಟು ಸಿ black bears, a family of black bears, and also humpback whales almost on the 20 feet distance ಅಲ್ಲಿ humpback whales flip ಮಾಡೋದು. ಆಮೇಲೆ salmon fishes, ಕೈ ಹಾಕಿದ್ರೆ ಕೈ ಹೆಂಗೆ ಸಿಗ್ತಾ ಇತ್ತು ಆ ತರ. ಬಟ್ ಎನಿವೇ ಐ ವಾಸ್ ಅ ವೆಜಿಟೇರಿಯನ್, ಸೊ ಇಟ್ ಡಿಡ್ಂಟ್ ಮ್ಯಾಟರ್. ಆಮೇಲೆ ಸಿ ಆಟರ್ಸ್, ಸಿ ವೇಲ್ಸ್, ವೈಲ್ಡ್ ಲೈಫ್ ಮಾತ್ರ ಅನ್ಬಿಲಿಯಬಲ್ ಬ್ಯೂಟಿ. ಸೊ ಇಟ್ ವಾಸ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಆ ತರ ಆಯ್ತು. ಸೊ ಅವಾಗ ದೆನ್ ಐ ಎಕ್ಸ್ಪ್ಲೋರ್ಡ್ ಇಂಟರ್ನೆಟ್ ಅಲ್ಲೇ. ಅವಾಗ ಔಟ್ವರ್ಡ್ ಬಾಂಡ್ ಅಂತ ಸಿಕ್ತು ನನಗೆ. ಸೊ ನಾನು ಅಡ್ವೆಂಚರ್ ಕೋರ್ಸ್ ಮಾಡಿದ್ದು ನ್ಯಾಷನಲ್ ಔಟ್ಡೋರ್ ಲೀಡರ್ಶಿಪ್ ಸ್ಕೂಲ್. ಅದೇ ತರ ಇನ್ನೊಂದು ಆರ್ಗನೈಸೇಷನ್ ಇದೆ, ಔಟ್ವರ್ಡ್ ಬಾಂಡ್ ಅಂತ. ಔಟ್ವರ್ಡ್ ಬಾಂಡ್ ಕಾನ್ಸೆಪ್ಟ್ ಏನಂದ್ರೆ, ದೇ ಆರ್ ವೆರಿ ಗುಡ್ ಇನ್ ಕಮ್ಯುನಿಟಿ ಕ್ಯಾರೆಕ್ಟರ್ ಅಂಡ್ ಕಲ್ಚರ್ ಬಿಲ್ಡಿಂಗ್ ಪ್ರೋಗ್ರಾಮಿಂಗ್. ದೇ ಆರ್ ಮೋರ್ ಫೋಕಸ್ಡ್ ಆನ್ ಸಾಫ್ಟ್ ಸ್ಕಿಲ್ಸ್ ಅಂಡ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಮಕ್ಕಳದು ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಆ ತರ ಥ್ರೂ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆಕ್ಟಿವಿಟೀಸ್. So experience based andre, it could be adventure, it could be simulated activities, it could be leadership programming, it could be so classroom alla adrunu how they can do all those things anta. So outward bound franchises ide, almost 36 countries al franchises ide. So ಆ ಮೂಮೆಂಟ್ ಅಲ್ಲಿ ನಂಗೆ ಸಿಕ್ಕಿದ ತಕ್ಷಣ, ನನಗೆ ಹೆಂಗಿದ್ರು ಇದೆಲ್ಲ ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಸೊ ಲೆಟ್ ಮಿ ಅಪ್ಲೈ ಅಂದ್ಬಿಟ್ಟು ಎಲ್ಲಾ ಕಡೆ ರೆಸ್ಯೂಮೆ ಕಳ್ಸಕ್ ಶುರು ಮಾಡಿದೆ. ಸೊ ನ್ಯೂ ಜೆರ್ಸಿಯಲ್ಲಿ ಕರೆದ್ರು. ಸೊ ಫಸ್ಟ್ 3 months ಬಂದೆ. 3 months ಬಂದು ಅಲ್ಲಿ ಫುಲ್ ಟ್ರೈನಿಂಗ್ ಕೊಟ್ರು, ಎಕ್ಸ್ಪೀರಿಯನ್ಸ್ ಬೇಸ್ಡ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮಿಂಗ್ ಬಗ್ಗೆ. ಇವಾಗ ಮಕ್ಕಳು ಸ್ಕೂಲ್ ಹೋಲ್ ಕ್ಲಾಸ್ ಬರ್ತಾರೆ ಅನ್ಕೊಳ್ಳಿ, ಅವ್ರಿಗೆ ಯಾವ ತರ ಫೆಸಿಲಿಟೇಟ್ ಮಾಡಬೇಕು, ಆಮೇಲೆ ಅವ್ರಿಗೆ ಆಸ್ ಎ ಹೋಲ್ ಟೀಮ್ ಹೌ ಟು ಗಿವ್ ದ ಎಕ್ಸ್ಪೀರಿಯನ್ಸಸ್ ಅಂದ್ಬಿಟ್ಟು. ಸೊ ಅವ್ರು ಬಂದ್ರೆ 3 days ಬರ್ತಾರೆ, ಇಲ್ಲ 2 days ಬರ್ತಾರೆ, ಇಲ್ಲ 1 day ಬರ್ತಾರೆ. ಆ 1 day ಅಲ್ಲಿ ಕೂಡ ಹೌ ಯು ಕ್ಯಾನ್ ಪ್ಲಾಂಟ್ ಎ ಸೀಡ್ ಆಫ್ ಕ್ಯಾರೆಕ್ಟರ್, ಪಾಸಿಟಿವ್ the traits, and also how they can work as a team. ಈ ತರ ಬೆನಿಫಿಟ್ಸ್ ಆಗೋದ್ರಿಂದ ಈ ತರ ಹೌ ಟು ನರ್ಚರ್ ಆಲ್ ಆಫ್ ದಟ್ ಇನ್ ವಿತ್ ಇನ್ ಲಿಮಿಟೆಡ್ ಟೈಮ್ ಅಂತ ಅದು ಕೊಟ್ಟಾಗ, when they go back to the school ಅಲ್ವಾ,
So their performance will be different. So their the relationship between their teacher and students are different. So teachers, instead of behavior management, they're already friends with each other. So ಆ ಥರ ಎಕ್ಸ್ಪೀರಿಯನ್ಸಸ್ ವಿ ವರ್ ಪ್ರೊವೈಡಿಂಗ್. ಇಟ್ಸ್ ಬೇಸಿಕ್ಲಿ ಯು ಕುಡ್ ಸೇ ಇಂಟರ್ವೆನ್ಷನ್ ಪ್ರೋಗ್ರಾಮಿಂಗ್ ಅಂತ. ಸೊ ಅಲ್ಲಿ ಫೌಂಡೇಶನ್ ಸಿಕ್ತು ನನಗೆ. ಅಲ್ಲಿ ತುಂಬಾ ಚೆನ್ನಾಗಿತ್ತು. ರೋಪ್ಸ್ ಕೋರ್ಸ್, ಆಮೇಲೆ ಇವು ಕ್ಯಾಂಪಿಂಗ್ ಆಗಲಿ, ಫೆಸಿಲಿಟೇಷನ್ ಆಗಲಿ, ಆಮೇಲೆ ಫ್ರಂಟ್ ಲೋಡಿಂಗು, ಆರ್ ಡಿಬ್ರೀಫಿಂಗು, ಆರ್ ಹೌ ಟು ಯೂಸ್ ಕಾಮನ್ ಪ್ರಾಕ್ಟೀಸಸ್ ಇನ್ ಎ ನಟ್ಶಲ್, ಅದೆಲ್ಲ ತುಂಬಾ ಆಯ್ತು ಅಲ್ಲಿ. ದೆನ್ ಐ ಆಲ್ಸೋ ಮೆಟ್ ಲಾಟ್ ಆಫ್ ಅದರ್ ಪೀಪಲ್. ಸೊ ದೇ ಹ್ಯಾಪನ್ ಟು ವರ್ಕ್ ಇನ್ ನ್ಯೂಯಾರ್ಕ್ ಸಿಟಿ. ಅಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿ ಒಂದು ಆರ್ಗನೈಸೇಷನ್ ಇದೆ, ಇಟ್ಸ್ ಕಾಲ್ಡ್ ನ್ಯೂಯಾರ್ಕ್ ಸಿಟಿ ಔಟ್ವರ್ಡ್ ಬೌಂಡ್ ಅಂತ. ಸೊ ಕೊನೆಗೂ ಔಟ್ವರ್ಡ್ ಬೌಂಡ್ಗೆ ಬಂದು ಸೇರ್ಕೊಂಡೆ. ಔಟ್ವರ್ಡ್ ಬೌಂಡ್ ಸಿಗದೆ ಹೋದ್ರು ನಾವು ಮುಂಚೆ, ಬಟ್ ಔಟ್ವರ್ಡ್ ಬೌಂಡ್ ಥ್ರೂ ನ್ಯೂ ಜರ್ಸಿಯಿಂದ ಇಲ್ಲಿಗೆ ಬಂದೆ. ನ್ಯೂಯಾರ್ಕ್ ಸಿಟಿಗೆ ಬಂದ್ಮೇಲೆ ಮೈ ಆಪರ್ಚುನಿಟೀಸ್ ಗಾಟ್ ಓಪನ್ ಅಪ್. ಸೊ ನ್ಯೂಯಾರ್ಕ್ ಸಿಟಿಯಲ್ಲಿ ಅವಾಗ ತಾನೆ ದೇ ವರ್ ರೇಸಿಂಗ್ ಮನಿ. ಇನ್ಫ್ಯಾಕ್ಟ್ ಗೇಟ್ಸ್ ಫೌಂಡೇಶನ್ ಇದಾರಲ್ಲ, ಅವಾಗ ನ್ಯೂಯಾರ್ಕ್ ಸಿಟಿ ಅವ್ರಿಗೆ ಔಟ್ವರ್ಡ್ ಬೌಂಡ್ಗೆ $8 million ಕೊಟ್ಟಿದ್ರು ಆಸ್ ಎ ಸ್ಟಾರ್ಟ್ಅಪ್ ಫಂಡಿಂಗ್ ಅಂತ. $8 million ಏನಕ್ಕಂದ್ರೆ ನ್ಯೂಯಾರ್ಕ್ ಸಿಟಿಯಲ್ಲಿ ಐ ಡೋಂಟ್ ನೋ ಇಫ್ ಯು ನೋ, ದೇರ್ ಇಸ್ ಆಲ್ಮೋಸ್ಟ್ 1,800 ಪಬ್ಲಿಕ್ ಸ್ಕೂಲ್ಸ್, ನ್ಯೂಯಾರ್ಕ್ ಸಿಟಿ ಪಬ್ಲಿಕ್ ಸ್ಕೂಲ್ಸ್. ಅಂಡ್ 1,800 ನ್ಯೂಯಾರ್ಕ್ ಸಿಟಿ ಪಬ್ಲಿಕ್ ಸ್ಕೂಲ್ಸ್ ಅಲ್ಲಿ ಆಲ್ಮೋಸ್ಟ್ ಲೈಕ್ 18,000 ಎಷ್ಟೋ ಸಾವಿರ. ಅಂಡ್ ಫಾರ್ ದೆಮ್ ಎಲ್ಲರಿಗೂ ಒಂದೇ ತರ ಟ್ರೆಡಿಷನಲ್ ಕೋಚಿಂಗ್, ಟ್ರೆಡಿಷನಲ್ ಟೀಚಿಂಗ್ ಕೊಟ್ರೆ ಹೌ ಡು ಯು ಎಕ್ಸ್ಪೆಕ್ಟ್? ಲೈಕ್ ಇವಾಗ ಡಾಕ್ಟರ್ ಎಲ್ಲಾ ರೋಗಕ್ಕೂ ಒಂದೇ ಸೊಲ್ಯೂಷನ್ ಅಂತ ಕೊಟ್ರೆ ನೀವು ರೋಗ ಹೋಗುತ್ತಾ? ಇಲ್ಲ. ಸೊ ದಟ್ಸ್ ವಾಟ್ ಎಕ್ಸಾಕ್ಟ್ಲಿ ವಾಸ್ ಹ್ಯಾಪನಿಂಗ್ ಇನ್ ನ್ಯೂಯಾರ್ಕ್ ಸಿಟಿ. ಮೈನಾರಿಟಿ ಕಿಡ್ಸ್ ಇನ್ ಅಮೆರಿಕಾ, ಎಸ್ಪೆಷಲಿ ಇನ್ ನ್ಯೂಯಾರ್ಕ್ ಸಿಟಿ, ಅವರು ದೇ ಆರ್ ಲ್ಯಾಗಿಂಗ್ ಬಿಹೈಂಡ್ ಕಂಪೇರ್ಡ್ ಟು ವೈಟ್ ಚಿಲ್ಡ್ರನ್ ಆರ್ ಕಂಪೇರ್ಡ್ ಟು ಸೌತ್ ಏಷಿಯನ್ ಕಿಡ್ಸ್. ಸೌತ್ ಏಷಿಯನ್ ಅಂದ್ರೆ ಚೈನೀಸ್, ಇಂಡಿಯನ್, ನಮ್ಮ ಇಂಡಿಯನ್ ಫ್ಯಾಮಿಲೀಸ್ ಅವರು. ಸೊ ದೇ ವರ್ ಲ್ಯಾಗಿಂಗ್ ಬಿಹೈಂಡ್ ಎ ಲಾಟ್. ಸೊ ನ್ಯಾಚುರಲಿ ವಾಟ್ ವಾಸ್ ಹ್ಯಾಪನಿಂಗ್ ವಾಸ್, ತುಂಬಾ ಜನ ಹೈಸ್ಕೂಲ್ ಗ್ರಾಜುಯೇಷನ್, ಮಿಡಲ್ ಸ್ಕೂಲ್ ಇಂದ ಹೈಸ್ಕೂಲ್ಗೆ ಏನೋ ಹೋಗ್ಬಿಡ್ತಾರೆ. ಮಿಡಲ್ ಸ್ಕೂಲಲ್ಲಿ ಹೆಂಗೋ ಟೀಚರ್ಗಳು ತಳ್ಬಿಡ್ತಾರೆ, ಬಟ್ ಅವ್ರದ್ದು ಕ್ವಾಲಿಟಿ ಆಫ್ ಲರ್ನಿಂಗ್ ಇರುತ್ತಲ್ಲ ಅದಿರಲ್ಲ. ಸೊ ನ್ಯಾಚುರಲಿ ಹೈಸ್ಕೂಲ್ಗೆ ಬಂದ ತಕ್ಷಣ ಕಾಂಟೆಂಟ್ ಬಂದ್ಬಿಟ್ಟು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಸೊ ನ್ಯಾಚುರಲಿ ದೇ ಫಾಲ್ ಅಪಾರ್ಟ್. ಅಂಡ್ ಕ್ಲಾಸ್ ರೂಮ್ ಅಲ್ಲಿ ಏನಾಗುತ್ತೆ, ಅವ್ರಿಗೆ ಅವ್ರದ್ದು ಬಿಹೇವಿಯರ್ ಹೆಂಗ್ ಚೇಂಜ್ ಆಗುತ್ತೆ ಅಂದ್ರೆ, ಟೀಚರ್ ಏನೋ ಕ್ಯೂರಿಕ್ಯುಲಮ್ ಕವರ್ ಮಾಡ್ಬೇಕು ಅಂತ ಮಾಡ್ತಾ ಇರ್ತಾರೆ. ಇಲ್ಲಿ ಇವ್ರ ತಲೆಗತ್ತಲ್ಲ, ಬಿಕಾಸ್ ದ ಟೀಚಿಂಗ್ ಸ್ಟೈಲ್ ಇದೆಯಲ್ಲ ಅದು ತಲೆಗತ್ತಲ್ಲ. ನ್ಯಾಚುರಲಿ ಅವರು ದೇ ಸ್ಟಾರ್ಟ್ ಆಕ್ಟಿಂಗ್ ಅಪ್ ಬಿಕಾಸ್ ದೇ ಡೋಂಟ್ ವಾಂಟ್ ಟು ಬಿ ದೇರ್, ಬಿಕಾಸ್ ದೇ ನೋ ಇಟ್ಸ್ ದೇರ್ ಅನ್ಕಂಫರ್ಟಬಲ್ ಝೋನ್. ಅದನ್ನ ಟೀಚರ್ಗಳು ದೇ ಥಿಂಕ್ ದೇ ಆರ್ ನಾಟ್ ಬಿಹೇವಿಂಗ್ ಪ್ರಾಪರ್ಲಿ. ಸೊ ದೇ ಬೀನ್ ಸೆಂಟ್ ಟು ಪ್ರಿನ್ಸಿಪಲ್ಸ್ ಆಫೀಸ್. ಅಲ್ಲಿ ಪ್ರಿನ್ಸಿಪಲ್ ಆಫೀಸ್ಗೆ ಹೋದಾಗ ನ್ಯಾಚುರಲಿ ಇಟ್ ಎಸ್ಕಲೇಟ್ಸ್. ಅವ್ರು ಏನ್ ಹೇಳ್ತಾರೆ, ಓ ಯು ಆರ್ ನಾಟ್ ಬಿಹೇವಿಂಗ್ ಪ್ರಾಪರ್ಲಿ, ವಿ ಗಾಟ್ ಕಾಲ್ ಯುವರ್ ಪೇರೆಂಟ್ಸ್ ಆರ್ ವಿ ಹ್ಯಾವ್ ಟು ಪುಟ್ ಯು ಆನ್ ಕಾಂಟ್ರಾಕ್ಟ್ ಅಂತ. ಅಂಡ್ ಕೆಲವು ಸರಿ ಆ ಮಕ್ಕಳಿಗೆ ಟೀನೇಜ್ ಇಯರ್ಸ್ ಅಲ್ಲಿ ದೇ ಆರ್ ಚೇಂಜಿಂಗ್ ಹಾರ್ಮೋನ್ಸ್, ಪಾಪ ಅವ್ರಿಗೇನ್ ಗೊತ್ತಿರುತ್ತೆ, ದೇ ಆರ್ ಗೋಯಿಂಗ್ ಥ್ರೂ ದೇರ್ ಓನ್ ಮೋಷನ್ಸ್, ಬಟ್ ನೋಬಡಿ ವಿಲ್ ಅಂಡರ್ಸ್ಟ್ಯಾಂಡ್. ನ್ಯಾಚುರಲಿ ಅವ್ರು ಏನಾಗ್ತಾರೆ, ದೇ ಆಕ್ಟ್ ಅಪ್ ಅಂಡ್ ಇನ್ಫ್ಯಾಕ್ಟ್ ದೇ ಬಿಕಮ್ ಲೈಕ್ ಒಂಥರ ಸ್ಪೆಷಲ್ ಕಿಡ್ಸ್ ಅಂತಾರಲ್ಲ, ದೇ ಇನ್ಸ್ಟೆಡ್ ಆಫ್ ಗೋಯಿಂಗ್ ಇನ್ ಎ ಮೇನ್ ಸ್ಟ್ರೀಮ್ ಚಾನಲ್, ದೇ ವಿಲ್ ಬಿ ಸೆಂಟ್ ಟು ಸ್ಪೆಷಲ್ ನೀಡ್ಸ್ ಪಾಪ್ಯುಲೇಷನ್. ಅಲ್ಲಿಗೆ ಹೋದೆ ಗೊತ್ತಲ್ವಾ, ಇನ್ನು ಫಸ್ಟ್ ಆಫ್ ಆಲ್ ಇಟ್ಸ್ ಎ ಬಿಗ್ ಸಿಸ್ಟಮ್. ಅವ್ರಿಗೆ ಮೊದಲೇ ಅಟೆನ್ಷನ್ ಸಿಗಲ್ಲ, ಅಲ್ಲಿ ಕಳ್ಸಿದ ತಕ್ಷಣ ಇನ್ನೂ ಇಗ್ನೋರ್ ಮಾಡ್ತಾರೆ. So naturally, there's a distance, the gap between the white kids and the South Asian kids versus black and brown kids is expanding. So ಅದನ್ನ ಹೆಂಗ್ ರೆಮಿಡಿ ಮಾಡಬೇಕು ಅಂದ್ಬಿಟ್ಟು ಅವಾಗ ನ್ಯೂಯಾರ್ಕ್ ಸಿಟಿ ಔಟ್ವರ್ಡ್ ಬೌಂಡ್ ಅವರು ದೇ ಹ್ಯಾಡ್ ಸಬ್ಮಿಟೆಡ್ ಎ ಗ್ರಾಂಟ್ ಟು ಗೇಟ್ಸ್ ಫೌಂಡೇಶನ್, ಟೆಲ್ಲಿಂಗ್ ದಟ್ ಏನಂದ್ರೆ ಅಮೆರಿಕಾದಲ್ಲಿ ಒಂದು ಮಾಡೆಲ್ ಇದೆ, ಇಟ್ಸ್ ಕಾಲ್ಡ್ ಎಕ್ಸ್ಪೆಡಿಷನರಿ ಲರ್ನಿಂಗ್ ಮಾಡೆಲ್ ಅಂತ. ಇಟ್ಸ್ ಕಾಲ್ಡ್ ಹೋಲ್ ಸ್ಕೂಲ್ ರಿಫಾರ್ಮ್.